ರಾಣಿ ಹಬ್ಬಕ್ಕ ಕಾರ್ಯದಳ ಉಳ್ಳಾಲ ಇದರ ಆಶಯದಲ್ಲಿ ವೀರರಾಣಿ ಹಬ್ಬಕ್ಕ ಆರಾಧನೆಯ ಮೂಲ ಸಾನ್ನಿಧ್ಯಗಳ ಬಗ್ಗೆ ವಿಮರ್ಶೆ ನಡೆಸಲು ಅಷ್ಟಮಂಗಲ ಪ್ರಶ್ನೆ ಸೋಮವಾರದಿಂದ ಉಳ್ಳಾಲದಲ್ಲಿ ಆರಂಭಗೊಂಡಿದೆ. ಉಳ್ಳಾಲ ಬಸ್ತಿ ಪಡ್ಪುವಿನಲ್ಲಿರುವ ಈಗ ಶ್ರೀಕರ ಕಿಣಿಯವರ ಕುಟುಂಬ ವಾಸಿಸುತ್ತಿರುವ ಮನೆ ವೀರರಾಣಿ ಹಬ್ಬಕ್ಕ ವಾಸಿಸುತ್ತಿದ್ದ ಮನೆ ಎನ್ನಲಾಗುತ್ತಿದ್ದು, ಪಾರಂಪರಿಕ ರಚನೆಯನ್ನು ಈಗಲೂ ಕಾಪಿಟ್ಟುಕೊಂಡು ಬರಲಾಗಿದೆ. ಹಳೆಯ ರಚನೆಗಳು ಸಾಗವಾನಿ ಮರದ ದಾರಂದ, ಬಾಗಿಲು, ಕಿಟಕಿ, ಉಯ್ಯಾಲೆ, ಮುಚ್ಚಳಿಗೆ, ಒಳಗಿನ ವಿನ್ಯಾಸಗಳು ನೋಡುಗರನ್ನು ಬೆರಗುಗೊಳಿಸುವಂಥದ್ದು. ಕೊಂಡೆವೂರು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕುಂಬಳಿಯ ಸಜೇಶ್ ಪೊದ್ವಾಳ್ ಪ್ರಶ್ನಾ ಚಿಂತನವನ್ನು ನಡೆಸಿಕೊಡುತ್ತಿದ್ದಾರೆ. ಸೋಮವಾರ ಬೆಳಿಗ್ಗೆ ಜ್ಯೋತಿಷಿಗಳ ತಂಡ ಮನೆಗೆ ಆಗಮಿಸಿದಾಗ ಸ್ವಾಗತ ಕೋರಲಾಯಿತು. ನಂತರ ಸ್ವರ್ಣ ಪ್ರಶ್ನಾ ಚಿಂತನೆ ನಡೆಯಿತು. ರಾಣಿ ಹಬ್ಬಕ್ಕ ಸಮಸ್ತ ಗುಣದೋಷ ಚಿಂತನಾರ್ಥ ಪ್ರಾರ್ಥಿಸಿದ ಪ್ರಶ್ನರಾಶಿ ಮಕರ ರಾಶಿ ಬಂತು. ಆ ರಾಶಿಗೆ ಚಂದ್ರೋದಯ, ದ್ವಿತೀಯ ರಾಶಿಯಲ್ಲಿ ಕುಜ, ಬುಧ ಮತ್ತು ರಾಹು, ತೃತೀಯ ರಾಶಿಯಲ್ಲಿ ಆದಿತ್ಯ, ಶುಕ್ರ ಮತ್ತು ಶನಿ, ಷಷ್ಠ ಭಾವದಲ್ಲಿ ಗುರು, ಅಷ್ಟಮ ರಾಶಿಯಲ್ಲಿ ಕೇತು. ಒಂದು ಪ್ರಶ್ನೆ ಇಟ್ಟರೆ ಆ ಪ್ರಶ್ನೆಗೆ ದೇವರ ಅನುಗ್ರಹ ಬರಬೇಕು ಅಲ್ಲ. ಸರ್ವೇಶ್ವರಾಣಂ ದಿಷಣೆಯ ಸ್ನೈತ್ಯಂ ಸಾನ್ನಿಧ್ಯವಸ್ಮಾದಿಷಣೆ ಅನುಕೂಲೆ ಪ್ರಾಯೋನುಕೂಲ ಸಕಲಶ್ಚ ದೇವಾಃ ತತ್ಪ್ರಾತಿಕೂಲೆ ಸದಿ ನ ಅನುಕೂಲ. ಸರ್ವೇಶ್ವರಕಾರಕನಾದ ಗ್ರಹ ಗುರು ಷಷ್ಠ ರಾಶಿಯಲ್ಲಿ ಬಂದ ಪ್ರಶ್ನೆ. ಗುರು ಅನುಗ್ರಹ ನಮಗೆ ಪೂರ್ಣವಾಗಿ ಬರಲಿಲ್ಲ ಅಲ್ಲ. ಚಂದ್ರ ಉದಯ ಕೊಟ್ಟ ರಾಶಿ, ಚಂದ್ರಬಲ ಇದೆ, ಗುರುಬಲ ರಾಶಿಗೆ ತುಂಬ ಕಮ್ಮಿಯಾಗಿ ಬಂದಿದೆ. ಸ್ವರ್ಣ ನಮಗೆ ಮೇಲ್ಮುಖವಾಗಿ ಬಂದಿದೆ, ಅದು ನೆಲಕ್ಕೆ ಮುಟ್ಟಲಿಕ್ಕೆ ಆಗಿದೆ. ಅಷ್ಟಮಂಗಲ ಸಂಖ್ಯೆ ಬಂದದ್ದು 2, 8, 2 ಅಲ್ಲ, ಎಲ್ಲ ಸರಿ ಸಂಖ್ಯೆ. ಒಳ್ಳೆಯದು ಬರಲಿಲ್ಲ. ಅದೇ അപ്പോൾ ಅದಕ್ಕೇನು ಕಾರಣ ನೋಡಿಕೊಂಡು ಅದಕ್ಕೆ ಬೇಕಾದ ಪರಿಹಾರ ಪ್ರಾಯಶ್ಚಿತ್ತ ನಾವು ವರ್ಷದಲ್ಲಿ ಗುರುಬಲ ಕಡಿಮೆಯಾಗಿ ಕಾಣ್ತದೆ. ಅದೇ ಆರೂಢದಲ್ಲಿ ಚಂದ್ರ ಉದಯ ಉಂಟು. ಆದರೂ ಸ್ವರ್ಣ ಪ್ರಶ್ನೆಯಲ್ಲಿ ಕಂಡುಬಂದ ವಿಚಾರವನ್ನು ದೇವಪ್ರಶ್ನೆ ನಡೆಸುವವರು ಆಸಕ್ತರಿಗೆ ತಿಳಿಸಿದರು. ಬಳಿಕ ಪ್ರಶ್ನಾ ಚಿಂತನೆಯಲ್ಲಿ ವೀರರಾಣಿ ಹಬ್ಬಕ್ಕನ ಕಾಲದ ಅಶ್ವತ್ಥ ಮರಕ್ಕೆ ಅಗ್ನಿಸ್ಪರ್ಶ, ಸಿಡಿಲು ಅಥವಾ ವಿದ್ಯುತ್ ಶಾಖ ಆಗಿರಬಹುದು. ಇದಕ್ಕೆ ಪರಿಹಾರವನ್ನು ಕಾಣುವ ಅವಶ್ಯಕತೆ ಇದೆ ಎಂದರಲ್ಲದೆ ಅಪರಾಹ್ನ ಹಲವಾರು ವಿಚಾರಗಳನ್ನು ತಿಳಿಸಲಾಯಿತು. ಅದೇ ಹೇಳೋದು, ಆ ಸಂಪ್ರದಾಯ ಮೊದಲಿನ ಅರಮನೆ ಸಂಪ್ರದಾಯ ಬಿಟ್ಟು ಈಗ ಮತ್ತೊಂದು ಸಂಪ್ರದಾಯಕ್ಕೆ ಸೇರಿದೆ. ಈಗ ಮತ್ತೊಂದು ಸಂಪ್ರದಾಯಕ್ಕೆ ಬಂದಿದೆ ಅಂತ ಕಾಣ್ತದೆ. അപ്പോൾ ಅದು ನಮ್ಮ ಈ ಚ್ಯುತಿ ಆಯಿತು, ಧರ್ಮಚ್ಯುತಿ ಆಗಿದೆ ಅಂತ ಅರ್ಥ. ನಿಮಗೆ ಧರ್ಮಚ್ಯುತಿ ಅಲ್ಲ, ನಿಮಗೆ ನಿಮ್ಮ ಸಂಪ್ರದಾಯ ನಿಮ್ಮ ಹಿರಿಯವರು ಕೊಟ್ಟದು ನೀವು ಮಾಡಿ ಬರ್ತಾ ಇದೆ. ಅದು ನಿಮ್ಮ ತಪ್ಪಂದಲ್ಲ, ಪೂರ್ವಕಟ್ಟ ಸಂಪ್ರದಾಯ ಪ್ರಕಾರ ಚೇಂಜ್ ಆಗಿದೆ ಅಂತ ಅರ್ಥ. അപ്പോൾ ಅದು ಚೇಂಜ್ ಆದ ಕಾರಣ ಏನಾಯಿತು, ಈ ಅರಮನೆಗೆ ಸಂಬಂಧಪಟ್ಟ ದೇವದೇವರ ಆರಾಧನೆಗಳಲ್ಲಿ ಎಲ್ಲ ಈ ಅರಮನೆಯ ಸಂಬಂಧ ಕಟ್ಟಾಯಿತು. അപ്പോൾ ಅಲ್ಲಿ ಕೂಡ ಪೂರ್ಣ ಆಗೋದಿಲ್ಲ, ಆಯಾಯ ದೇವಸ್ಥಾನದಲ್ಲೇ ಕರ್ಮ ಪೂರ್ಣ ಆಗೋದಿಲ್ಲ. അപ്പോൾ ಅಲ್ಲಿ ಸಾನ್ನಿಧ್ಯ ಪೂರ್ಣ ಸ್ಥಿತಿ ಬರೋದಿಲ್ಲ. ಅದು ಈ ಊರಿಗೆ ಎಲ್ಲರಿಗೂ ಸ್ವಲ್ಪ ದೋಷವಾಗಿ ಬರ್ತದೆ ಅಂತ ಅರ್ಥ. അപ്പോൾ ಅದೆಲ್ಲ ಸರಿ ಮಾಡಲಿಕ್ಕೆ ಆಗ್ತದೆ ಅಂತಲ್ಲ, ನಮಗೆ ಎಷ್ಟು ಸಾಧ್ಯ ಉಂಟು ಅದನ್ನು ನಾವು ಮಾಡಬೇಕು ಅಲ್ಲ.
ಈ ಮಾರ್ತಾಂಡೋದಯ ದಿಷ್ಟಿಗೇಂದ್ರ ಸಿಂಹಸ್ಯ ಲಗ್ನಸ್ಥಿತ ಶಂಭೋ ಸನ್ನಿಧಿ ಸೂಜಕ ಅಥವಾ ಚಂದ್ರಮತ್ರ ಇಲ್ಲಿ ಕೇಂದ್ರವಾಗಿದ್ದದು ಚಂದ್ರ ಮತ್ತು ಗುಳಿಗ ಮಾತ್ರ, ಉದಯ ಕೊಟ್ಟದ್ದು ಚಂದ್ರ. അപ്പോൾ ಆ ಮೂಲ ತಾಯಿ, ಆ ಅರಮನೆಯ ಮೂಲ ತಾಯಿಯನ್ನು ಹೇಗೆ ಸಂತೋಷಪಡಿಸಿ ಊರಿಗೆ ಶಾಂತಿ ಸಮಾಧಾನ ಸಿಕ್ಕಬೇಕಂತ ಅರಮನೆಯ ಪೂರ್ಣ ಪ್ರಮಾಣದಲ್ಲಿ ನಮಗೆ ಸಂಕಲ್ಪ ಮಾಡಿ ಆರಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಅರಮನೆಯ ಪೂರ್ಣ ಪ್ರಮಾಣದಲ್ಲಿ ಹೇಳುವಾಗ ಅರಮನೆಯ ಮೂಲ ಗೃಹದಲ್ಲಿ ಆ ಅಂಗಣದ ಈಶಾನ್ಯ ದಿಕ್ಕಿನಲ್ಲಿಯೋ അല്ലെങ്കിൽ ನೈಋತ್ಯ ದಿಕ್ಕಿನಲ್ಲಿಯೋ ಮೂಲ ದುರ್ಗೆಯನ್ನು ಸಂಕಲ್ಪ ಮಾಡಬೇಕು. ಅದಾಗೋದಿಲ್ಲ. ಆ ದೇವರ ಕೋಣೆ ಕಾರ್ಯಗಳೆಲ್ಲ ಅಲ್ಲಿ ಆಯಿತು. ಇನ್ನೀಗ ಮಾಡಬೇಕು ಮೂಲದುರ್ಗೆಯ ಸಂಕಲ್ಪದಲ್ಲಿ ಆ ಜೈನಾರಾಧನಾ ಪದ್ಧತಿಯಲ್ಲಿ ನಾಗಾರಾಧನಾ, ರಕ್ತೇಶ್ವರಿ ಆರಾಧನಾ ಅದೆಲ್ಲ ಹೇಳುವಾಗ ಅದೊಂದು ಪಾರ್ಶ್ವನಾಥನ ಆರಾಧನೆ ಬರೋದು, ನಂತರ ಬರೋದು ಆ ಮೂಲದುರ್ಗೆಯ ಸಂಕಲ್ಪದಲ್ಲಿ ರಕ್ತೇಶ್ವರಿ ಬರೋದು ಅಂಗಣದಲ್ಲಿ, ನಂತರ ಅವರ ಪಂಚದೈವಿಕ ಆರಾಧನೆ ಉಂಟಲ್ಲ ಅದೆಲ್ಲ ಒಂದೊಂದೇ ಸಂಕಲ್ಪಕ್ಕೆ ದೂರ ಬರೋದಾ ಉಂಟು. 3 ರಾಶಿ ಇಲ್ಲ ಅಂತ. ಹಾಗೆ ಪೂರ್ವಿಕವಾಗಿ ಬಂದ ಕೆಲ ಘಟನೆಗಳಿಂದ ದೇವರ ಅನುಗ್ರಹ ಕಡಿಮೆ ಆಗಿದೆ. ಅದೇ ರೀತಿಯಲ್ಲಿ ಚಂದ್ರಾಧಿಷ್ಠ ರಾಶಿ ಮತ್ತು ಅದೇ ರಾಶಿಯಾಗಿ ಬಂದ ಕಾರಣ ಸ್ವಲ್ಪ ನಮ್ಮ ಕೈಯಲ್ಲಿ ಕೂಡ ಅದರ ಉತ್ತರವಾದಿತ್ವ ಉಂಟು ಅಂತ ಹೇಳಿದೆ. ಎಲ್ಲ ಹಿರಿಯವರ ಕಾಲದಲ್ಲಿ ನಾಶ ಆಗಿದೆ, ಬಿರುದಾಗಿದೆ ಅಂತ ಹೇಳಿ ಅವರ ತಲೆಗೆ ಹಾಕಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಚಂದ್ರಾಧಿಷ್ಠ ರಾಶಿ ಕೂಡ ಆದ ಕಾರಣ ನಾವು ಕೂಡ ಸ್ವಲ್ಪ ಅದನ್ನು ಉತ್ತರವಾದ ತೆಗಿಬೇಕು ಅಂತ ಕಂಡು ಬಂದಿದೆ ಅಂತ ಅರ್ಥ. ಮತ್ತು ಕೆಲ ದೈವಗಳ ವಿಷಯಗಳು ಚರ್ಚೆ ಬರಲಿಲ್ಲ, ದೇವರ ಅನುಗ್ರಹ ಮಾತ್ರ ನೋಡಿ. ಈಗ ಪ್ರಥಮವಾಗಿ ದೇವಜ್ಞರ ಹತ್ರ ಹೋಗಿ ಭೇಟಿ ಆದ್ದು 12 ತಾರೀಕಿಗೆ. ಅವತ್ತು ಮೂಲ ನಕ್ಷತ್ರ ನವಮಿ ತಿಥಿ. ನವಮಿ ತಿಥಿ ಅಂತ ಹೇಳಿದ್ರೆ ಅದು ವಿವಾಹ ವಿಷಯಕ್ಕೆ ವೇಳಿ ಅಂತ ಹೇಳಿದ್ರೆ ವಿವಾಹ ಅಲ್ಲ, ವಿವಾಹ ವಿಷಯಕ್ಕೆ ನಿಷಿದ್ಧವಾದ ಒಂದು ತಿಥಿ. അപ്പോൾ ದೇವರ ವರಾಣೆ ಹಬ್ಬಕ್ಕನ ಒಂದು ಭೇಟಿ ಆಗುವ ಸ್ಥಳ ಅಲ್ಲ, ವಿವಾಹದ ವಿಷಯ ಎಲ್ಲ ನೋಡೋ ಸಮಯದಲ್ಲಿ ಅದರಲ್ಲಿ ಕೆಲ ಸಮಸ್ಯೆಗಳುಂಟು, ಸ್ವಲ್ಪ ದೋಷ ಆಗಿದೆ ಅಂತ ಕಾಣ್ತದೆ. ಅದೇ ರೀತಿಯಲ್ಲಿ ಈ ವರಾಣೆ ಹಬ್ಬಕ್ಕನ ಹೋಗಿ ಬರುವ ಕೆಲ ಸ್ಥಳಗಳಲ್ಲುಂಟು, ಭೇಟಿಯಾಗುವ ಸ್ಥಳ. അപ്പോൾ ಅದಲ್ಲೂ ಆ ಸಂಪ್ರದಾಯ ಎಲ್ಲ ಈಗ ಆಗಿದ್ದ ಜಲ ಸಾನ್ನಿಧ್ಯ ಭೇಟಿ ಅಂತಂದರೆ ಎಲ್ಲ ದೇವರ ಹತ್ರ ಹೋಗಿ ಭೇಟಿಯಾಗುವ ಸ್ಥಳ. ಲಗ್ನಾಂಶ ಗಮನಾಗಮನಂದು ಸಪ್ತಮೇನೈವ ಅಂತ. അപ്പോൾ ಗಮನಾಗಮನ ರಾಶಿ ಸಪ್ತಮ ರಾಶಿ ಲಗ್ನಾಂಶಕ ರಾಶಿ ಆದ ಕಾರಣ ಇಲ್ಲಿಯ ರಾಣಿ ಮತ್ತು ಕೆಲ ದೇವಸ್ಥಾನದಲ್ಲಿ ಹೋಗಿ ಇಲ್ಲ ಕೆಲ ಸಾನ್ನಿಧ್ಯಗಳ ಸ್ಥಳದಲ್ಲಿ ಹೋಗಿ ಕೆಲ ಪೂಜಾಧಿಕಾರಿಗಳೆಲ್ಲ ನಡೆಯೋ ಕೆಲ ಸಂಪ್ರದಾಯಗಳಲ್ಲಿ ಇತ್ತು. ಅದೆಲ್ಲ ಈಗ ಪರಿಪೂರ್ಣವಾಗಿ ನಿಂದಿದೆ. ಆ ದೇವರು ಯಾರೊಂದು ನಮಗೆ ಗೊತ್ತಿಲ್ಲ, ಎಲ್ಲೆಂದು ನಮಗೆ ಗೊತ್ತಿಲ್ಲ, ಅದೆಲ್ಲ ಸ್ವಲ್ಪ ಹುಡುಕಬೇಕು ಅಂತ ಕಾಣ್ತದೆ. 3 ದಿನಗಳ ನಿರಂತರ ಪ್ರಶ್ನಾ ಚಿಂತನೆ ನಡೆಯಲಿದೆ. ಶ್ರೀಕರಕಿಣಿ, ಚಂದ್ರಹಾಸ ಉಳ್ಳಾಲ್, ಸದಾನಂದ ಬಂಗೇರ, ಕುಲ್ದೀಪ್ ಚೌಟ, ಪ್ರದೀಪ್ ಕುಮಾರ್ ಕಲ್ಕುರ, ಮಂಜಪ್ಪ ಕಾಣವರು ಸೇರಿದಂತೆ ವಿವಿಧ ಸಮಾಜದ ನಾಯಕರು, ಮಹಿಳೆಯರು ಈ ಸಂದರ್ಭ ಪಾಲ್ಗೊಂಡರು.